ವಿದ್ಯಾರ್ಥಿಗಳೇ, ಭಾಳ ಕೇರ್ಫುಲ್ಲಿಯಾಗಿ ಗಣಿತಗಳನ್ನು ಮಾಡಬೇಕು. ಹುಷಾರ್ಲೇ ಇರ್ರಿ. ನೋಡ್ರಿ, ಇವೆಲ್ಲ ಮಾಡೋದು ಅದನ್ನ ವಿಡಿಯೋ ಆನ್ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಕಣ್ಣಿಗೆ ಹಿಂಗೆ ಕಾಣಿಸ್ತಾವ, ಖರೆ ಅವು ಭಾಳ ಮೋಸ ಮಾಡ್ತಿರ್ತಾವೆ ಗಣಿತಗಳು. ಈಗ ನಾನು ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಒಂದು ಸ್ವಲ್ಪ ಇವು ಗಣಿತಗಳು ಹಂಗೆ ಬರ್ಬಾರ್ದು ಏನಾಗ್ತಾವ, ಭಾಳ ಅಂದ್ರೆ ಭಾಳ ಚೇಂಜ್ ಆಗಿ ಈ ಅನುಕ ನಂಬರ್ ಏನಾದರೂ ನೀವು ಕ್ಲಾಸ್ ಪರ್ಫೆಕ್ಟ್ ಆಗಿ ಬಿಟ್ರಿ ಅಂತಂದ್ರೆ ಮುಗೀತು, ನಿಮ್ಮ ಕೈ ಹಿಡಿಯೋರು ಯಾರೂ ಇಲ್ಲ. ಅತಿ ಹೈಯೆಸ್ಟ್ ಸ್ಟಡಿ ಇದು ಸಿಂಪ್ಲಿಫಿಕೇಶನ್. ಈ ಅನುಕ ನಂಬರ್ ಭಾಳ ದೊಡ್ಡದು ಬರ್ತದೆ. ಅದು A2 ಅಂದರೆ ಏನು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೋಚಿಂಗ್ ಕಾಂಪಿಟೇಷನ್ ಮಾಡೋಂಥವು ಗಣಿತಗಳು ಇದರ ಬರ್ತಾವೆ. ಆಮೇಲೆ ಇನ್ನು ಮೆಂಟಲ್ ಸಿಂಪ್ಲಿಫಿಕೇಶನ್ ಅಂತ ಬರ್ತವೆ. ಮೆಂಟಲ್ ಅಂದರೆ ನಿಮ್ಮ ತಲೆ ಶಕ್ತಿ ಸಾಮರ್ಥ್ಯವನ್ನು ಚೆಕ್ ಮಾಡುವಂಥ ಅವು ಸಿಂಪ್ಲಿಫಿಕೇಶನ್ನು ಬರ್ತಾವೆ. ಬರೀ ಇದೊಂದು ಸಿಂಪ್ಲಿಫಿಕೇಶನ್ ಭಾಗ ಒಂದೇ ಕಲ್ತಾರೆ ಬ್ಯಾಂಕಿನ ಪರೀಕ್ಷೆ ಪಾಸ್ ಆಗ್ತಾರೆ. ನೋಡ್ರಿ, ನಾ ಕಲ್ಸ ನೋಡಿ, 37 6 ಗುಂಡ್ಲೆ ಇದು 4ಕ್ಕೆ 8ರಲ್ಲೇ ಭಾಗಿಸ್ಬೇಕು ನೀವು. ಅಂದ್ರೆ ಇಲ್ಲಿ ನೋಡ್ರಿ, 4ಕ್ಕೆ 8ರಲ್ಲೇ ಭಾಗಿಸಿರಿ ಏನು ಬರ್ತದೆ ನೋಡ್ರಿ, 4 1 4 2 ನೋಡ್ರಿ ಎಷ್ಟು ಮಜಾ ಅದ. ಇದರದ್ದು ಉತ್ತರ 1 2 ಅಂಶ ಬರ್ತದೆ. ಅದಕ್ಕೆ ನಿಮಗೆ ನಾ ಹೇಳೋದು, ಕಚ್ಚಾದಾಗ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೋಡ್ಬೇಕು. 4ಕ್ಕೆ 8ಕ್ಕೆ ನೀವು ಭಾಗಿಸಿದ್ರಿ ಅಂತ ಮೊದಲು ಇದನ್ನೇ ತಗೋಬೇಕು. ನಾವು 4ಕ್ಕೆ 8ಕ್ಕೆ ಭಾಗಿಸಿದ್ರಿ ಏನು ಬರ್ತದೆ, 1 2 ಅಂಶ ಬರ್ತದೆ. ಹಚ್ಚಿರಿ 1 2 ಅಂಶ, 1 2 ಅಂಶ ಪ್ಲಸ್ 32. ನೋಡ್ರಿ ಹೆಂಗೆ ತಲೆ ಖರ್ಚು ಮಾಡ್ಬೇಕು ಮನುಷ್ಯ. ಇದು ಹೆಂಗೆ ಬರ್ತದೆ ಉತ್ತರ, ಅದು 4ಕ್ಕೆ 8ಕ್ಕೆ ಭಾಗಿಸಿದ್ರೆ ಏನು ಬರ್ತದೆ, 1 2 ಅಂಶ ಬರ್ತದೆ. ಈ ಗುಂಡ್ಲೆ ಚೆನ್ನ ಹಾಕಿ ನೀವು 1 2 ಅಂಶ ಇಟ್ಟು ಪ್ಲಸ್ 32 ಇಟ್ಬಿಡೋದು. ಗುಣಾಕಾರ ಕ್ರಿಯೆಯನ್ನು ತಗೋರಿ. ಈಗ ನೋಡ್ರಿ, ನಾ ಎಷ್ಟು ಸರಳ ರೀತಿ ಅಂತ ಹೇಳ್ತೀನಿ. 6ಕ್ಕೆ ಏನೂ ಇಲ್ಲ ಅಂದ್ರೆ ಛೇದ 1 ಇಟ್ಕೋರಿ, ಗುಂಡ್ಲೆ 1 2 ಅಂಶ. ನೋಡ್ರಿ ಬರೋಬರಿ, 2 1 2 3. ಇಲ್ಲಿ ಏನಾಗ್ಯದ, ಛೇದ 1 ಬಂತು ಅಂದ್ರೆ ಇದರ ಉತ್ತರ ನೀವು 3 ಅಂತ ಇಟ್ಕೊಂಡು ಬಿಡ್ರಿ. ಬರೋಬರಿ 37 ಮೈನಸ್ 3 ಪ್ಲಸ್ 32. ಇದ್ರಾಗ ಪ್ಲಸ್ ಮೈನಸ್ ಯಾವ ಬರ್ತದೆ, ಇದು 2 ಪ್ಲಸ್ 37 ಪ್ಲಸ್ 32 ಮೈನಸ್ 3 ಇದು ಕೊಟ್ಟು 69 ಮೈನಸ್ 3 ಬರೋಬರಿ 66. ಆನ್ಸರ್ ಈಸ್ ಈಕ್ವಲ್ ಟು 66. ನೋಡಿ, ಚೆಕ್ ಮಾಡ್ಕೊಂಡು ನೀವು ಬರ್ದದ್ದು ನಾವು ಬರ್ದದ್ದು ಕರೆಕ್ಟ್ ಅದನ್ನು ಇಲ್ಲೋ ಎಲ್ಲ ನೋಡ್ಕೋರಿ. ನೋಡ್ಕೊಂಡು ಗಣಿತಗಳನ್ನು ಮಾಡಬೇಕು. ತಿಳಿತಲ್ಲ. ಈಗ ಸದ್ಯ ನೋಡಿ, ಇಲ್ಲಿ ಭಾಗಾಕಾರ ಕ್ರಿಯೆ. ಈಗ ನೋಡಿ, 37 ಮೈನಸ್ 6 ಗುಂಡ್ಲೆ 4 ಪ್ಲಸ್ 32ಕ್ಕೆ 8ರಲ್ಲೇ ಭಾಗಿಸಿದ್ರೆ ಏನು ಬರ್ತದ, 4 ಬರ್ತದ. ನೋ, 37 ಮೈನಸ್ 6 ಗುಂಡ್ಲೆ 4 ಪ್ಲಸ್ ಈ ಭಾಗಾಕಾರ ಕ್ರಿಯೆ ಮಾಡಿದಾಗ 4 ಬಂತು, ಹೊಳೆ ಹಚ್ಚುವರಿ. ಬರೋಬರಿ 37 ಮೈನಸ್ 6 ಗುಂಡ್ಲೆ 4 ಪ್ಲಸ್ 4. ಈಗ ಯಾವ ಕ್ರಿಯೆಯನ್ನು ತಗೋತೀರಿ ನೋಡ್ರಿ, ಯಾವ ಕ್ರಿಯೆ ತಗೋತೀರಿ, ಗುಣಾಕಾರ ಕ್ರಿಯೆ. ಬರೋಬರಿ 37 ಮೈನಸ್ 6 4 24 ಪ್ಲಸ್ 4. ಪ್ಲಸ್ ಯಾವ್ಯಾವ ಇದ್ರಾಗ, 37 ಪ್ಲಸ್ 4 ಮೈನಸ್ 24. ಪ್ಲಸ್ಗಳು ಯಾವಾಗ ತಿಳ್ಕೊಬೇಕು ನೀವು. 37 1 4 41 ಮೈನಸ್ 24 ಬರೋಬರಿ 11 4 ಆದ್ರೆ 7, ಕೈಲ ಬಂತು 1, 4 3 ಆದ್ರೆ 1. ಆನ್ಸರ್ ಈಸ್ ಈಕ್ವಲ್ ಟು 17. ನೋಡ್ರಿ, ನಾವು ಹೆಂಗೆ ತಿಳಿಸ್ತೀವಿ ಅನ್ನೋದು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಗಣಿತ ಬಂದುನೇ. ನಾ ಹೇಳಿನಲ್ಲ, ನಿಮಗೆ ಯಾರಾದರೂ ಈ ಟೈಪ್ ವಿಡಿಯೋಗಳು ನಿಮಗೆ ಬಂದು ಅಂದ್ರೆ ನಿಮಗೆ ಒಟ್ಟು ಇದು ಈ ಅಭ್ಯಾಸ ಬರಬೇಕಾದ್ರೆ ನೀವು ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್, ನೀವು ಸಿಂಪ್ಲಿಫಿಕೇಶನ್ ವಿಡಿಯೋ ಇಷ್ಟು ಕ್ಲಿಯರಾಗಿ
ಇಷ್ಟು ಕರೆಕ್ಟಾಗಿ ನಿಮಗೆ ವಿಡಿಯೋಗಳು ಸಿಗೋದು ನಾನು ಇದನ್ನ ನೆನಪಿಟ್ಕೊಂಡು ನೋಡ್ರಿ. ಇದು ಎಷ್ಟು ಸರಳ ರೀತಿ ಒಳಗೆ ತಿಳಿಸ್ಲಿಕ್ಕತ್ತ ನಾನು. ಈಗ ನೋಡಿ ಮುಂದಿನ ಏನದ ಭಾಗಾಕಾರ ಅದ. ಈಗ ಆಫ್ ಮೊದಲು ಬಿಡಿಸ್ಕೋಬೇಕು, ಇದನ್ನ ತಿಳ್ಕೊಬೇಕು. ಆಫ್ ಮೊದಲು ಬಿಡಿಸ್ಕೋಬೇಕು. 5 7 5 7 ಆಫ್ 13 5 65 1 3 68 ತೆಳಗೆ 5 ಈ 5 ಹೊತ್ತು ಈ 5 ಹೊತ್ತು ಬರೋಬ್ಬರಿ 68 7 ಇಲ್ಲಿ ಏನದ ಭಾಗಾಕಾರ ಅದ ನೋಡ್ರಿ. 4 5 ಭಾಗಿಲೆ 68 7 ಬರೋಬ್ಬರಿ 4 5 ಗುಂಡ್ಲೆ ಮ್ಯಾಲೆ 7 ಆಯ್ತು, ಕೆಳಗೆ 68 ಆಯ್ತು. 4 1 4 1 4 7 7 1 7 17 5 ಎಷ್ಟು 5 7 35 5 1 5 1 3 8 8 7 85 ಕರೆಕ್ಟ್ ಅದ. ಇದು ಚೆಕ್ ಮಾಡ್ಲಾರ್ದ ಮಾಡಬಾರ್ದು. ಆನ್ಸರ್ ಈಸ್ ಈಕ್ವಲ್ ಟು ನೋಡಿ, ಆನ್ಸರ್ ಈಸ್ ಈಕ್ವಲ್ ಟು 785 ನೋಡಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಮುಗೋದು ನೋಡ್ರಿ. ಸರಿಯಾಗಿ ಗಣಿತಗಳನ್ನು ನಾನು ಹೆಂಗೆ ತಿಳಿಸ್ತೀನಿ ಅನ್ನೋದು ನೀವು ನೋಡ್ಕೊಂಡು ಬಿಟ್ರೆ ಅಂದ್ರೆ ಇದನ್ನು ಒಂದು ನೀವು ಅಭ್ಯಾಸ ನೀವು ಪರ್ಫೆಕ್ಟ್ ಮಾಡಿಬಿಟ್ರಿ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲ. ಕಾಣಿಸ್ತದೆ ಇದ್ರಲ್ಲಿ ಯಾಕೆ ನಾಳಗಿಸ್ತದೆ ಚೆಂದ ಕಾಣಿಸ್ಬೇಕು. ಯಾಕಂದ್ರೆ ಸ್ಕ್ರೀನ್ ಶಾಟ್ ಇರ್ತಾವ. ಯಾಕಂದ್ರೆ ಆನ್ಸರ್ ಪೇಪರ್ ನಾವು ಕ್ಲಿಯರಾಗಿ ಒಮ್ಮೆ ಅಭ್ಯಾಸ ವಿಡಿಯೋಗಳು ಏನು ಬೇಕಾಗಿರಂಗಿಲ್ಲ. ಒಳಗೆ ಒಬ್ಬೊಬ್ರು ಸರ್ಗಳಿಗೆ ಸ್ಕ್ರೀನ್ ಶಾಟ್ ಬರ್ತಿರ್ತಾವೆ. ಕ್ಲಿಯರಾಗಿ ಇಡಬೇಕು ಉತ್ತರ. ತಿಳಿತಲ್ಲ ನಿಮಗೆ? ಇಂಥ ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಶಾಣ್ಯರಾಗಬೇಕು ಕಲಿಬೇಕನ್ನೋ ಭಾವನಾದಿಂದ ನೀವು ಕಲ್ತರೆ ಅಂದ್ರೆ ನಿಮಗೆ ಭಯ ಅನ್ನೋದು ಇರೋದಿಲ್ಲ. ಬೇಕಾದಂಥ ಪೇಪರ್ ತಗೊಳ್ಳಿ ನಮ್ಮ ಸರ್ ಅನ್ನುವಂಥ ಭಾವನೆ ಬರ್ತದೆ. ಹೆಂಗೆ ಬಂದು ನಿಮ್ಮ ಧೈರ್ಯ ಬರ್ತದಂದ್ರೆ ನಾ ಕೆಲಸ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಲೆಕ್ಕ ತಪ್ಪೋದು ಬೇರೆ, ಲಕ್ಷ್ಯ ಕೊಟ್ಟು ನೋಡ್ಲಾರ್ದೆ ಬೇರೆ. ಲೆಕ್ಕ ತಪ್ಪಿದ್ದು ತಿದ್ಕೋಬಹುದು, ಲಕ್ಷ್ಯ ಕೊಟ್ಟು ನೋಡ್ಲಾರ್ದ ಅದು ಎಂದೂ ತಿದ್ಕೊಳಿಕ್ಕಾಗೋದು. ಅದಕ್ಕೆ ಹೇಳೋದು ಲೆಕ್ಕ ತಪ್ಪವ ಶಾಣೆ, ಅದ್ರ ಲಕ್ಷ್ಯ ಕೊಟ್ಟು ನೋಡ್ಲಾರ್ದವ ಅವನಕ್ಕಿಂತಲೂ ಬಾತಿ ಬರ್ಲಾರ್ದ ವ್ಯಕ್ತಿ ಅವ. ಅದಕ್ಕೆ ಹೇಳೋದು ಗಣಿತಗಳನ್ನು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಗಣಿತ ತಪ್ಪದನೋ ಸರಿ ಅದನೋ ಅದು ನೆಕ್ಸ್ಟ್ ಮಾತು. ಆದ್ರೆ ಫಸ್ಟ್ ನೀವು ತಿಳ್ಕೊಬೇಕಾದದ್ದೇನು, ಸರ್ ಗಣಿತ ಹೆಂಗೆ ಕಲಿಸ್ತಾರ ನೋಡ್ರಿ. ನೋಡಿದಿಂದ ನಿಮಗೆ ತಾವೆಲ್ಲರಿ ವಿಡಿಯೋಗಳು ಸಿಕ್ಕು ಅಂದ್ರೆ ತಗೋರಿ, ಶಾಣ್ಯರಾಗ್ರಿ. ಹಿಂಗೆ ಯಾರೇ ವಿಡಿಯೋ ಮಾಡಿದ್ರಂದ್ರೆ ಹಿಂಗೆ ಸರಳೀಕರಣದ್ದು ಚಂದಂಗೆ ಡಿಸಿಪ್ಲಿನ್ ಆಗಿ ಕ್ರಮಬದ್ಧವಾಗಿ ನವೋದಯ ಕೋಚಿಂಗದ್ದು ಯಾವ್ರಿ ವಿಡಿಯೋ ಮಾಡಿದ್ರು ಅದನ್ನು ತೊಗೊಂಡು ಅಭ್ಯಾಸ ಮಾಡಿ. ಮತ್ತು ನಮಗೆ ಬೇಕಂದ್ರೆ ಇತ್ತು ನಮ್ಮ ತೊಗೊಂಡು ಅಭ್ಯಾಸ ಮಾಡಿ. ನಮ್ಗಿಂತ ಶಾಣ್ಯರು ಇರ್ತಾರೆ ಇಂಥ ವಿಡಿಯೋಗಳು ಮಾಡಿದ್ರಂದ್ರೆ ತಗೋರಿ, ಬೇಡ ಅನ್ನೋದಲ್ಲ. ಎಲ್ಲ ನವೋದಯಕ್ಕೆ ಸೈನಿಕ್ ಸ್ಕೂಲ್ಗೆ ಸಂಬಂಧಪಟ್ಟ ಅಭ್ಯಾಸಗಳು.